ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ನಮ್ಮ ಮನೇಲಿ ಒಂದು ಪೂಜಾ ಫಂಕ್ಷನ್ ಇತ್ತು. ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಅದರದ್ದೊಂದು ಚಿಕ್ಕದು ವೀಡಿಯೋ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಏನು ಪೂಜೆ ಅಂತಂದರೆ, ನಮ್ಮ ತಂದೆಯವರು ತಿರುಪತಿಗೆ ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ರು. ಅದರದ್ದು ಇದಾಗಿ ಅವರು ಬಂದ ಮೇಲೆ ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಗೆಸ್ಟ್ನೆಲ್ಲ ಇನ್ವೈಟ್ ಮಾಡಿದ್ವಿ. ಅದರದ್ದೇ ಪೂಜೆ ಮಾಡ್ತಾಯಿದ್ವಿ ನಾವಿಲ್ಲಿ. ತುಂಬ ಜನ ಗೆಸ್ಟೆಲ್ಲ ಬಂದಿದ್ದರು ಮನೆಗೆ. ಯಾವಾಗಲೂ ಹೋಗ್ತಾರೆ ಅವರು, ಆದರೆ ಯಾವಾಗಲೂ ಹೋದಾಗೆಲ್ಲ ವೆಹಿಕಲಲ್ಲೇ ಹೋಗ್ತಾಯಿದ್ರು, ಟ್ರೈನ್ಗೆ ಇಲ್ಲ ಬಸ್ಸಿಗೆ ಆ ಥರ. ಇದೇ ಫಸ್ಟ್ ಟೈಮ್ ಅವರು ಪಾದಯಾತ್ರೆ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಮಾಡಬೇಕು ಪೂಜೆ ಮನೇಲಿ ಅಂದ್ಬಿಟ್ಟು ಎಲ್ಲರನ್ನೂ ಇನ್ವೈಟ್ ಮಾಡಿದ್ರು, ಕರೆದಿದ್ರು. ಮನೆ ತುಂಬ ಜನ ಇದ್ದರು. ಊಟದ ವ್ಯವಸ್ಥೆನೂ ಮಾಡಿದರು ಹೊರಗಡೆ. ಆದರೆ ಇಲ್ಲಿ ನಾನು ನಮ್ಮ ತಂಗಿ ಇಬ್ಬರು ಹೋಗಿದ್ವಿ. ಇಲ್ಲಿ ಹತ್ರ ಇರೋದ್ರಿಂದ ಇಲ್ಲೇ ನಮ್ಮ ತಮ್ಮ ಮತ್ತು ನಮ್ಮ ಅಕ್ಕ ಮಿಸ್ ಆಗಿದ್ದಾರೆ. ನಮ್ಮ ಅಕ್ಕ ಕೋಲಾರದಲ್ಲಿರೋದು, ಹಾಗೆ ನಮ್ಮ ತಮ್ಮ ಬೆಂಗಳೂರಲ್ಲಿ ಜಾಬ್ ಮಾಡ್ತಿರೋದ್ರಿಂದ ಇಬ್ಬರು ಮಿಸ್ ಆಗಿದ್ರು, ಬರೋಕ್ಕಾಗಿದ್ದಿಲ್ಲ. ಮತ್ತು ನಾನು ನಮ್ಮ ತಂಗಿ ಮಾತ್ರ ಊರ ಹತ್ರ ಇರೋದ್ರಿಂದ ಇಬ್ಬರು ಹೋಗಿದ್ವಿ ಪೂಜೆಗೆ. ನೋಡಿ, ಪೂಜೆ ಎಲ್ಲ ಚೆನ್ನಾಗಿ ಆಗಿದೆ ಎಲ್ಲ. ನೋಡಿ, ಮನೆ ಫುಲ್ ಗಲಾಟೆ ಎಲ್ಲ ಇತ್ತು. ತುಂಬ ಜನ ಬಂದಿದ್ದರು, ಮಕ್ಕಳೆಲ್ಲರೂ ಬಂದಿದ್ದರು. ನಾವು ಪೂಜೆ ಇಟ್ಕೊಂಡಿದ್ದು ಸಾಯಂಕಾಲ ಟೈಮ್, ಅಂದರೆ ರಾತ್ರಿ ಟೈಮಲ್ಲಿ ಆಗಿರೋದ್ರಿಂದ ಏನೇ ಕೆಲ್ಸಕ್ಕೆ ಹೋಗಿದ್ರು ಸಾಯಂಕಾಲ ಎಲ್ಲ ಮನೆಗೆ ಬರ್ತಾರಲ್ವ, ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದರು ಪೂಜೆಗೆ. ತುಂಬ ಚೆನ್ನಾಗಾಗಿತ್ತು ಪೂಜೆ ಎಲ್ಲನೂ. ನೋಡಿ, ಎಲ್ಲಿ ನೋಡಿದರೂ ಜನ ಕಾಣಿಸ್ತಾ ಇದ್ದಾರೆ. ಹೊರಗಡೆನೂ ಅಷ್ಟೇ ಇನ್ನೂ ಬರ್ತಾಯಿದ್ರು. ನೋಡಿ, ಇಲ್ಲಿ ಹೊರಗಡೆ ಊಟದ ವ್ಯವಸ್ಥೆ ಮಾಡಿದ್ವಿ. ಬಾಳೆ ಎಲೆಯಲ್ಲಿ ಊಟ ವ್ಯವಸ್ಥೆ ಮಾಡಿದ್ವಿ. ಹಾಗೆ ಪ್ರಸಾದ, ತಿರುಪತಿ ಅಂದರೆ ಸ್ಪೆಷಲ್ಲಾಗಿ ಲಡ್ಡು ಫೇವ್ರೆಟ್ ಇರುತ್ತಲ್ವ, ಅಲ್ಲಿ ಎಲ್ಲ ಲಡ್ಡು ಫೇಮಸ್ ಇರುತ್ತೆ. ಅದಕ್ಕೋಸ್ಕರ ಲಡ್ಡು ತೊಗೊಂಬಂದಿದ್ರು ನಮ್ಮ ತಂದೆ. ತುಂಬಾ ಲಡ್ಡು ತೊಗೊಂಬಂದಿದ್ರು. ಬಂದಿದ್ದಾರೆ ಎಲ್ಲರಿಗೂ ಪ್ರಸಾದ ಕೊಡಬೇಕು ಅಂದ್ಬಿಟ್ಟು ಅದನ್ನೆಲ್ಲ ಚಿಕ್ಕ ಚಿಕ್ಕದು ಪೌಚಲ್ಲಿ ಪ್ರಸಾದ ಎಲ್ಲ ಪ್ಯಾಕ್ ಮಾಡ್ತಾಯಿದ್ರು ಹೊರಗಡೆ. ನೋಡಿ, ಪೂಜೆ ಎಲ್ಲ ರೆಡಿಯಾಗಿದೆ. ಮಂಗಳಾರತಿ ಎಲ್ಲ ಮುಗಿದಿತ್ತು ಪೂಜೆದೆಲ್ಲ. ತುಂಬ ಅಂದರೆ ತುಂಬ ಜನ ಬಂದಿದ್ದರು. ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಜನ ಬರ್ತಾರೆ ಪೂಜೆಗೆ ಅಂತಂದ್ಬಿಟ್ಟು. ಆಲ್ಮೋಸ್ಟು ಒಂದು 10 ಡೇಸ್ ಆಗಿತ್ತು ನಮ್ಮ ತಂದೆಯವರು ಪಾದಯಾತ್ರೆ ಮಾಡಿ ವಾಪಸ್ ಬರೋದ್ರೊಳಗೆ 10 ಡೇಸ್ ಆಗಿತ್ತು. ತುಂಬಾ ಪೇಯ್ನ್ ಇತ್ತು ಕಾಲೆಲ್ಲ. ಅದು ಬೇರೆ ಸ್ಪೆಷಲಾಗಿ ಪಾದಯಾತ್ರೆ ಅಂದ್ಬಿಟ್ಟು ಚಪ್ಪಲಿ ಇಲ್ಲದೇ ನಡ್ಕೊಂಡು ಹೋಗಿದ್ರು. ಕಾಲೆಲ್ಲ ಸ್ವಲ್ಪ ತುಂಬ ಪೇಯ್ನ್ ಇತ್ತು, ಬಾವು ಬಂದಿತ್ತು ಕಾಲೆಲ್ಲ. ಒಂದು ವಾರ 10 ದಿವಸ ರೆಸ್ಟ್ ಮಾಡಿದ ಮೇಲೇ ಅವ್ರದ್ದು ಕಾಲೆಲ್ಲ ಸರಿಯಾಗಿದ್ದು. ಇಲ್ಲಿ ಕಾಣಿಸಿದ್ರಲ್ವ ಹಾಯ್ ಮಾಡಿದ್ದು, ಅದು ನಮ್ಮ ತಮ್ಮ. ನೋಡಿ, ಕೆಳಗಡೆ ಊಟ ಎಲ್ಲನೂ ರೆಡಿಯಾಗಿತ್ತು. ನೋಡಿ, ಸ್ಟೇಜನ್ನು ಅಥವಾ ಅದು ಊಟಕ್ಕೆ ಟೇಬಲನ್ನು ಏರ್ಪಾಟ್ ಮಾಡಿದರು. ನಮ್ಮದು ಮೇಲೆ ಮನೆ ಆಗಿರೋದ್ರಿಂದ ಕೆಳಗಡೆ ಮಾಡಿ ಇತ್ತು. ಮಾಡಿ ಮೇಲೇ ಊಟಕ್ಕೆ ವ್ಯವಸ್ಥೆ ಮಾಡಿದ್ವಿ ನಾವು. ಎಲ್ರಿಗೂ ಬಂದವರಿಗೆಲ್ಲ ಊಟ ವ್ಯವಸ್ಥೆ ಆಗಲಿ ಅಂತಂದ್ಬಿಟ್ಟು. ನಮ್ಮ ಸುತ್ತಮುತ್ತ ಇರೋರೆಲ್ಲರೂ ಕರೆದಿದ್ರು. ಹಾಗೆ ನಮ್ಮ ಅಪ್ಪನ ಫ್ರೆಂಡ್ಸು, ನಮ್ಮ ಚಿಕ್ಕಪ್ಪನ ಫ್ರೆಂಡ್ಸು, ಗೊತ್ತಿರೋರೆಲ್ಲರಿಗೂ ಹೇಳಿತ್ತು ಬನ್ನಿ ಅಂತಂದ್ಬಿಟ್ಟು. ಪೂಜೆ ಎಲ್ಲ ಆಗಿತ್ತು. ಪ್ರಸಾದಕ್ಕೆ ನಾವಿಲ್ಲಿ ತೆಂಗಿನ ಹಾಲು ಮತ್ತು ಪಂಚಾಮೃತ ಮಾಡಿದ್ವಿ. ಹಾಗೆ ನೋಡಿ, ಇಲ್ಲಿ ಪ್ರಸಾದನೂ ಪ್ಯಾಕ್ ಮಾಡಿ ರೆಡಿಯಾಗಿತ್ತು. ಎಲ್ಲರಿಗೂ ಒಂದೊಂದೇ, ಅಂದರೆ ಕಾಯಿ ತಂದಿರ್ತಾರಲ್ವ ಎಲ್ಲರೂ ಓಡಿಸ್ಕೋಬೇಕಂತ, ಕಾಯಲ್ಲೆಲ್ಲ ಇಟ್ಟು ಕೊಡೋಣ ಅಂತಂದ್ಬಿಟ್ಟು ಒಂದೊಂದು ಪ್ರಸಾದ ಪ್ಯಾಕ್ ಮಾಡ್ತಾಯಿದ್ವಿ. ಒಂದು ಪೂಜೆನೂ ಆಗಿದೆ. ಇವರೇ ನಮ್ಮ ತಂದೆ ಪಾದಯಾತ್ರೆ ಮಾಡ್ಕೊಂಬಂದಿದ್ರು. ಅದು ಬೇರೆ ಮುಡಿ ಕೊಟ್ಟಿದ್ರಲ್ವ, ಅದಕ್ಕೋಸ್ಕರ ಬಂದವರೆಲ್ಲ ಬಟ್ಟೆ ತೊಗೊಂಬರ್ತಾರೆ. ನಮ್ಮ ಕಡೆ ಎಲ್ಲ ಮುಡಿ ಕೊಟ್ಟು ಬಂದರೆ ನಾವೂ ಅಷ್ಟೇ ನಮ್ಮ ತಂದೆಗೆ ಬಟ್ಟೆ ತೊಗೊಂಬಂದಿದ್ವಿ. ನಮ್ಮ ತಂಗಿ ಎಲ್ಲರೂ ಬಂದವರೆಲ್ಲ ಏನಾಗುತ್ತೆ ಅವ್ರ ಕೈಲೇ ಅದು ತೊಗೊಂಬಂದು ಕೊಡ್ತಾರೆ. ಟೈಮ್ ಆಗಿಬಿಟ್ಟಿತ್ತು. ಟೈಮ್ ಆಲ್ರೆಡಿ 8-8:15 ಆಗಿರೋದ್ರಿಂದ ಮಕ್ಕಳೆಲ್ಲ
ಹಾಳಕ್ಕೆ ಸ್ಟಾರ್ಟ್ ಮಾಡಿದರು. ಚಿಕ್ಕ ಚಿಕ್ಕ ಹುಡುಗರೆಲ್ಲ ನಿದ್ದೆ ಬಂದಿತ್ತು ಅನಿಸುತ್ತೆ, ಮೋಸ್ಟ್ಲಿ ಹಾಳಕ್ಕೆ ಸ್ಟಾರ್ಟ್ ಮಾಡಿದರು. ನೋಡಿ ಇಲ್ಲಿ ನಮ್ಮ ತಂಗಿ ಮಗ, ಅವನು ಹೊಟ್ಟೆ ಹಸಿವು ಆಗಿದೆ. ನನ್ನ ಮಗ ಆಗಲೇ ಮಲ್ಕೊಂಡ್ಬಿಟ್ಟಿದ್ದ, ಇವನು ಇಲ್ಲಿ ಇನ್ನೂ ಊಟ ಮಾಡ್ತಾ ಇದ್ದಾನೆ. ಅದಾಗಲೇ ಊಟನೂ ರೆಡಿಯಾಗಿದೆ. ನಾವಿಲ್ಲಿ ಊಟಕ್ಕೆ ಹುಗ್ಗಿ, ಗೋಧಿ ನುಚ್ಚಿನ ಹುಗ್ಗಿ ಮಾಡಿದ್ವಿ. ಹಾಗೆ ತುಪ್ಪ, ಬದನೆಕಾಯಿ, ಅನ್ನ, ಸಾಂಬಾರು ಸಿಂಪಲ್ಲಾಗಿ ಮಾಡಿದ್ವಿ. ಜಾಸ್ತಿ ಏನು ಮಾಡೋಕ್ಕೆ ಹೋಗಿದ್ದಿಲ್ಲ, ಸಿಂಪಲ್ಲಾಗಿ ಮನೆಯಲ್ಲೇ ರೆಡಿ ಮಾಡಿದ್ದು. ನಾವು ಯಾರಿಗೂ ಹೇಳಿದ್ದಿಲ್ಲ ಅಡುಗೆ ಮಾಡೋರಿಗೇನು, ಮನೆಯಲ್ಲೇ ರೆಡಿ ಮಾಡಿದ್ವಿ. ನೋಡಿ ಫುಲ್ ಆಗಿದೆ, ಎಲ್ಲೂ ಗ್ಯಾಪ್ ಇಲ್ದಂಗೆ ಕೂತ್ಕೊಂಡಿದ್ದಾರೆ. ತುಂಬ ಜನ ಅಂದರೆ ತುಂಬ ಜನ ಬಂದಿದ್ದರು. ಊಟನೂ ಯಾವುದೂ ಮಿಕ್ಕಿಲ್ಲ, ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಆಗಿತ್ತು. ತುಂಬ ಖುಷಿಯಾಗುತ್ತೆ ಈ ಥರ ಮನೇಲಿ ಏನಾದರೂ ಚಿಕ್ಕ ಚಿಕ್ಕ ಫಂಕ್ಷನ್ ಆಯ್ತಂದರೆ. ನಾನು ಈ ಥರ ವ್ಲಾಗ್ ಮಾಡೋದ್ರಿಂದ ಅಥವಾ ಅಡುಗೆ ಮಾಡೋದ್ರಿಂದ ಯಾವ ಥರ ವೀಡಿಯೋ ಮಾಡಿದರೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.